ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿರುವ ಮಾಹಿತಿಯಲ್ಲಿ ಯಾವುದೇ ಲೋಪದೋಷವಿದ್ದಲ್ಲಿ ಅಥವಾ ವ್ಯತ್ಯಾಸವಿದ್ದಲ್ಲಿ ಸರ್ಕಾರದಿಂದ ಪ್ರಕಟಿತ ಕೃತಿಯನ್ನು ಪರಾಮರ್ಶಿಸುವುದು. ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ದುಷ್ಪ್ರೇರಣೆ, ಅಪರಾಧಿಕ ಒಳಸಂಚು ಮತ್ತು ಪ್ರಯತ್ನದ ಬಗ್ಗೆ ಪ್ರಶ್ನೆಗಳು ಏನಿರ್ತವೆ ಅಂತ ನೋಡ್ತಾ ಹೋಗೋಣ. ದುಷ್ಪ್ರೇರಣೆ, ಅಪರಾಧಿಕ ಒಳಸಂಚು ಮತ್ತು ಪ್ರಯತ್ನದ ಬಗ್ಗೆ IPCಯಲ್ಲಿ ಯಾವ ಅಧ್ಯಾಯದಲ್ಲಿ ಹೇಳಲಾಗುತ್ತೆ ಅಂತ ನೋಡೋದಾದ್ರೆ, IPCಯ ಅಧ್ಯಾಯ 5 ದುಷ್ಪ್ರೇರಣೆ ಕುರಿತು, ಅಧ್ಯಾಯ 5A ಅಪರಾಧಿಕ ಒಳಸಂಚು ಕುರಿತು ಹಾಗೂ ಅಧ್ಯಾಯ 23 ಅಪರಾಧಗಳನ್ನು ಮಾಡುವ ಪ್ರಯತ್ನ ಕುರಿತು ವ್ಯವಹರಿಸುತ್ತದೆ. IPCಯ ಈ 3 ಅಧ್ಯಾಯಗಳ ಜೋಡಣೆಯನ್ನು BNSನ ಅಧ್ಯಾಯ 4ರಲ್ಲಿ ಹೇಳಲಾಗ್ತದೆ. BNSನ ಅಧ್ಯಾಯ 4ರಲ್ಲಿ ದುಷ್ಪ್ರೇರಣೆಗೆ ಸಂಬಂಧಪಟ್ಟಂತೆ 45ರಿಂದ 60 ನಿಬಂಧನೆಗಳನ್ನು ಒಳಗೊಂಡಿದೆ. ಈ ಕಲಮುಗಳು ಪ್ರಚೋದನೆ, ಒಳಸಂಚು ಮತ್ತು ಉದ್ದೇಶಪೂರ್ವಕ ನೆರವಿನಂತಹ ವಿವಿಧ ರೀತಿಯ ಪ್ರಚೋದನೆಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಮಾಡಿದ ಅಪರಾಧದ ತೀವ್ರತೆಯ ಆಧಾರದ ಮೇಲೆ ದುಷ್ಪ್ರೇರಣೆಗೆ ಶಿಕ್ಷೆಯನ್ನು ಸೂಚಿಸುತ್ತವೆ. ದುಷ್ಪ್ರೇರಣೆಯು ಮೂಲತಃ ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡುವಂತೆ ಪ್ರೇರೇಪಿಸುವ, ಪ್ರೋತ್ಸಾಹಿಸುವ ಅಥವಾ ಉತ್ತೇಜಿಸುವ ಕ್ರಿಯೆಯಾಗಿದೆ. ಇದು ಅಪರಾಧಿಯು ಅಪರಾಧ ಮಾಡುವಾಗ ಅವನಿಗೆ ಸಹಾಯ ಮಾಡುವುದು ಎಂದರ್ಥ. ದುಷ್ಪ್ರೇರಣೆ ನೀಡುವುದು ಎಂದರೆ ಇನ್ನೊಬ್ಬರನ್ನು ಅಪರಾಧ ಮಾಡಲು ಪ್ರೋತ್ಸಾಹಿಸುವುದು ಎಂದು ಅರ್ಥೈಸಬಹುದು. ಭಾರತೀಯ ನ್ಯಾಯ ಸಂಹಿತೆಯ ಕಲಂ 45ರ ಪ್ರಕಾರ ಒಂದು ಕೃತ್ಯವು ದುಷ್ಪ್ರೇರಣೆ ಎನಿಸಿಕೊಳ್ಳಲು ಪ್ರಚೋದಿಸುವುದು, ಒಳಸಂಚು ಮತ್ತು ಉದ್ದೇಶಪೂರ್ವಕ ನೆರವು ಇರಲೇಬೇಕಾಗ್ತದೆ. ದುಷ್ಪ್ರೇರಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನಿರ್ತದೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ 1, ಭಾರತೀಯ ನ್ಯಾಯ ಸಂಹಿತೆಯ ಯಾವ ವಿಭಾಗದ ಅಡಿಯಲ್ಲಿ ದುಷ್ಪ್ರೇರಣೆ ನೀಡುವ ಅಪರಾಧ ಕುರಿತು ವ್ಯವಹರಿಸುತ್ತದೆ? 4 ಆಪ್ಷನ್ ಇದೆ. ಆಪ್ಷನ್ A 44, ಆಪ್ಷನ್ B 45, ಆಪ್ಷನ್ C 46, ಆಪ್ಷನ್ D ಇವುಗಳಲ್ಲಿ ಯಾವುದೂ ಇಲ್ಲ. ಭಾರತೀಯ ನ್ಯಾಯ ಸಂಹಿತೆಯ ವಿಭಾಗ 45ರ ಅಡಿಯಲ್ಲಿ ದುಷ್ಪ್ರೇರಣೆ ನೀಡುವ ಅಪರಾಧ ಕುರಿತು ವ್ಯವಹರಿಸುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ B. BNSನ ಕಲಂ 45ಕ್ಕೆ ಅನುರೂಪ ಕಾನೂನು IPCಯ ಕಲಂ 107. ಪ್ರಶ್ನೆ 2, ಇವುಗಳಲ್ಲಿ ಯಾವುದು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ದುಷ್ಪ್ರೇರಣೆ ನೀಡುವ ವಿಧಾನವಲ್ಲ? 4 ಆಪ್ಷನ್ ಇದೆ. ಆಪ್ಷನ್ A ಪ್ರಕಾರ ಪ್ರಯತ್ನ, ಆಪ್ಷನ್ B ಪ್ರಕಾರ ನೆರವು, ಆಪ್ಷನ್ C ಪ್ರಕಾರ ಪ್ರಚೋದನೆ, ಆಪ್ಷನ್ D ಪ್ರಕಾರ ಒಳಸಂಚು. ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಪ್ರಯತ್ನವು ದುಷ್ಪ್ರೇರಣೆ ನೀಡುವ ವಿಧಾನವಲ್ಲ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ A ಪ್ರಯತ್ನ. ಯಾಕೆಂದರೆ ಒಂದು ಕೃತ್ಯಕ್ಕೆ ದುಷ್ಪ್ರೇರಿಸುವುದು ಎನ್ನುವುದಾದಲ್ಲಿ ಅಥವಾ ಮಾಡಿದಂತಾಗಲು ಕಲಂ 45ರ ಷರತ್ತುಗಳ ಅಡಿಯಲ್ಲಿ ಪ್ರಚೋದನೆ, ಒಳಸಂಚು, ನೆರವು ಇರಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಕೇಳಿರುವ ಪ್ರಶ್ನೆ ಏನೆಂದರೆ ಯಾವುದು ದುಷ್ಪ್ರೇರಣೆ ನೀಡುವ ವಿಧಾನವಲ್ಲ ಎಂಬುದಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಆಪ್ಷನ್ A ಪ್ರಯತ್ನವು ದುಷ್ಪ್ರೇರಣೆ ನೀಡುವ ವಿಧಾನವಲ್ಲ. ಪ್ರಶ್ನೆ 3, ಉದ್ದೇಶಪೂರ್ವಕವಾಗಿ ಕಾನೂನು ಬಾಹಿರ ವಿವಾಹವನ್ನು ನಡೆಸಿ ಆ ಮೂಲಕ ಅಂತಹ ವಿವಾಹಕ್ಕೆ ಅನುಕೂಲ ಮಾಡಿಕೊಟ್ಟ ಪಾದ್ರಿಯು ಈ ಕೆಳಗಿನವುದರಿಂದ ದುಷ್ಪ್ರೇರಣೆಗೆ ಗುರಿಯಾಗುತ್ತಾನೆ. 4 ಆಪ್ಷನ್ ಇದೆ. ಆಪ್ಷನ್ A ಪ್ರಚೋದನೆ, ಆಪ್ಷನ್ B ಒಳಸಂಚು, ಆಪ್ಷನ್ C ಉದ್ದೇಶಪೂರ್ವಕ ನೆರವು, ಆಪ್ಷನ್ D ಮೇಲಿನ ಯಾವುದೋ ಅಲ್ಲ. BNSನ ಕಲಂ 45 ಷರತ್ತು C ಹೇಳುವುದೇನೆಂದರೆ ಯಾವುದೇ ಕೃತ್ಯದ ಅಥವಾ ಕಾನೂನು ಬಾಹಿರವಾದ ಲೋಪದ ಮೂಲಕ ಆ ಕೃತ್ಯವನ್ನು ಮಾಡಲು ಉದ್ದೇಶಪೂರ್ವಕವಾಗಿ ನೆರವು ನೀಡಿದರೆ ಅವನು ಆ ಕೃತ್ಯಕ್ಕೆ ದುಷ್ಪ್ರೇರಣೆ ಮಾಡಿದಂತಾಗುತ್ತದೆ. ಇಲ್ಲಿ ಪ್ರಶ್ನೆ ಇರೋದೇನು ಅಂತ ನೋಡೋದಾದ್ರೆ, ಪಾದ್ರಿಯು ಉದ್ದೇಶಪೂರ್ವಕವಾಗಿ ಕಾನೂನು ಬಾಹಿರ ವಿವಾಹವನ್ನು ನಡೆಸುವ ಮೂಲಕ ಉದ್ದೇಶಪೂರ್ವಕ ನೆರವು ನೀಡಿರುವುದರಿಂದ ದುಷ್ಪ್ರೇರಣೆಗೆ ಗುರಿಯಾಗುತ್ತಾನೆ. ಆದ್ದರಿಂದ ಆಪ್ಷನ್ C ಸರಿಯಾದ ಉತ್ತರವಾಗಿದೆ. BNSನ ಕಲಂ 45ರ ಷರತ್ತು Cಗೆ ಅನುರೂಪ ಕಾನೂನು IPCಯ ಕಲಂ 107ರ ಷರತ್ತು 3. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ವಿಷಯಕ್ಕೆ ದುಷ್ಪ್ರೇರಣೆ ನೀಡುವುದಿಲ್ಲ?
4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಪ್ರಚೋದನೆ, ಆಪ್ಷನ್ ಬಿ ಪ್ರಕಾರ ಒಳಸಂಚಿನಲ್ಲಿ ಒಬ್ಬ ಅಥವಾ ಹೆಚ್ಚಿನ ವ್ಯಕ್ತಿಗಳೊಂದಿಗೆ ತೊಡಗಿಸಿಕೊಳ್ಳುವುದು ಮತ್ತು ಅದರ ಕೃತ್ಯವು ನಡೆಯುತ್ತದೆ. ಆಪ್ಷನ್ ಸಿ ಪ್ರಕಾರ ಉದ್ದೇಶಪೂರ್ವಕ ನೆರವು. ಆಪ್ಷನ್ ಡಿ ಪ್ರಕಾರ ಒಬ್ಬ ವ್ಯಕ್ತಿಗೆ ಆಶ್ರಯವನ್ನು ಒದಗಿಸುವುದು. ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಈ 3 ದುಷ್ಪ್ರೇರಣೆಯ ಘಟಕಾಂಶಗಳಾಗಿದೆ. ಆಪ್ಷನ್ ಡಿ ಒಬ್ಬ ವ್ಯಕ್ತಿಗೆ ಆಶ್ರಯವನ್ನು ಒದಗಿಸುವುದು ಒಂದು ವಿಷಯಕ್ಕೆ ದುಷ್ಪ್ರೇರಣೆ ನೀಡಿದಂತಾಗುವುದಿಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 5. ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ದುಷ್ಪ್ರೇರಣೆಯನ್ನು ರಚಿಸಲಾಗಿದೆ ಅಥವಾ ಅರ್ಥೈಸಲಾಗಿದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡಲು ಪ್ರೇರೇಪಿಸುವ ಮೂಲಕ. ಆಪ್ಷನ್ ಬಿ ಅಪರಾಧ ಮಾಡುವ ಒಳಸಂಚಿನಲ್ಲಿ ತೊಡಗಿಕೊಳ್ಳುವ ಮೂಲಕ. ಆಪ್ಷನ್ ಸಿ ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡಲು ಉದ್ದೇಶಪೂರ್ವಕವಾಗಿ ಸಹಾಯ ಮಾಡುವ ಅಥವಾ ನೆರವು ನೀಡುವ ಮೂಲಕ. ಆಪ್ಷನ್ ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. BNS ನ ಕಲಂ 45 ಪ್ರಕಾರ ಷರತ್ತುಗಳು ಹೇಳುವುದೇನೆಂದರೆ ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡಲು ಪ್ರೇರೇಪಿಸುವ ಮೂಲಕ, ಅಪರಾಧ ಮಾಡುವಲ್ಲಿ ಒಳಸಂಚಿನಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ, ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡಲು ಉದ್ದೇಶಪೂರ್ವಕವಾಗಿ ನೆರವು ನೀಡುವ ಮೂಲಕ ಅವನು ಆ ಕೃತ್ಯಕ್ಕೆ ದುಷ್ಪ್ರೇರಣೆ ಮಾಡಿದಂತಾಗುತ್ತದೆ. BNS ನ ಕಲಂ 45ಕ್ಕೆ ಅನುರೂಪ ಕಾನೂನು IPCಯ ಕಲಂ 107. ಪ್ರಶ್ನೆ 6. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಸ್ವತಃ ಅಪರಾಧ ಮಾಡುವುದಿಲ್ಲ. ಅವನು ಇನ್ನೊಬ್ಬ ವ್ಯಕ್ತಿಗೆ ಮಾತ್ರ ನೆರವು ನೀಡುತ್ತಾನೆ. ಅವನು ಡ್ಯಾಶ್ ತಪ್ಪಿತಸ್ಥ ಅಪರಾಧಿ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಏಕೋದ್ದೇಶ ಮುಂದುವರಿಕೆ. ಆಪ್ಷನ್ ಬಿ ಪ್ರಕಾರ ದುಷ್ಪ್ರೇರಣೆ. ಆಪ್ಷನ್ ಸಿ ಪ್ರಕಾರ ಏಕೋದ್ದೇಶ ಈಡೇರಿಕೆ. ಆಪ್ಷನ್ ಡಿ ಪ್ರಕಾರ ಅಪರಾಧಿಕ ಒಳಸಂಚು. ಸರಿಯಾದ ಉತ್ತರ ಆಪ್ಷನ್ ಬಿ ದುಷ್ಪ್ರೇರಣೆ. ದುಷ್ಪ್ರೇರಕ. BNS ನ ಕಲಂ 46 ದುಷ್ಪ್ರೇರಕ ಕುರಿತು ವ್ಯಾಖ್ಯಾನಗೊಳಿಸಿದರೆ ಅದರ ಅನುರೂಪ ಕಾನೂನು IPCಯ ಕಲಂ 108. ಯಾರನ್ನು ದುಷ್ಪ್ರೇರಕ ಎಂದು ಕರೆಯಲಾಗುತ್ತದೆ? BNS ನ ಕಲಂ 46ರಲ್ಲಿ ದುಷ್ಪ್ರೇರಕ ಕುರಿತು ವ್ಯಾಖ್ಯಾನಿಸಿರುತ್ತದೆ. ಆದರೂ ಸರಳವಾಗಿ ಹೇಳುವುದಾದರೆ BNS ನ ಕಲಂ 45ರಲ್ಲಿ ದುಷ್ಪ್ರೇರಿಸುವುದು ಎಂದರೆ ಏನು ಎಂದು ಹೇಳಲಾಗಿದೆ. ಹಾಗೆ ದುಷ್ಪ್ರೇರಿಸುವವನೇ ದುಷ್ಪ್ರೇರಕ ಎನ್ನಬಹುದು. ಅಂದರೆ ಅವನು ಪ್ರಚೋದಿಸಬಹುದು, ಒಳಸಂಚು ಮಾಡಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಸಹಾಯ ಮಾಡಬಹುದು. ಒಟ್ಟಾರೆಯಾಗಿ ಅಪರಾಧವನ್ನು ಮಾಡುವುದಕ್ಕೆ ದುಷ್ಪ್ರೇರಣೆ ನೀಡುವವನು ದುಷ್ಪ್ರೇರಕನಾಗುತ್ತಾನೆ. BNS ನ ಕಲಂ 46ಕ್ಕೆ ಅನುರೂಪ ಕಾನೂನು IPCಯ ಕಲಂ 108. ದುಷ್ಪ್ರೇರಕನಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಿರ್ತದೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ 8. ದುಷ್ಪ್ರೇರಕ ಒಬ್ಬ ವ್ಯಕ್ತಿ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಯಾರು ಅಪರಾಧ ಮಾಡುತ್ತಾರೆಯೋ ಅವರು. ಆಪ್ಷನ್ ಬಿ ಪ್ರಕಾರ ಯಾರು ಅಪರಾಧವನ್ನು ಮಾಡಲು ದುಷ್ಪ್ರೇರಿಸುತ್ತಾರೆಯೋ ಅವರು. ಆಪ್ಷನ್ ಸಿ ಪ್ರಕಾರ ಯಾರ ವಿರುದ್ಧ ಅಪರಾಧ ಮಾಡಲಾಗಿದೆಯೋ ಅವರು. ಆಪ್ಷನ್ ಡಿ ಪ್ರಕಾರ ಯಾರು ನಿರಪರಾಧಿಯಾಗಿರುವರೋ ಅವರು. BNS ನ ಕಲಂ 46ರ ವ್ಯಾಖ್ಯಾನವನ್ನು ಅರ್ಥೈಸಿಕೊಂಡಾಗ ತಿಳಿಯುವುದೇನೆಂದರೆ ಯಾರು ಅಪರಾಧವನ್ನು ಮಾಡಲು ದುಷ್ಪ್ರೇರಿಸುತ್ತಾರೆಯೋ ಆ ಒಬ್ಬ ವ್ಯಕ್ತಿಯೇ ದುಷ್ಪ್ರೇರಕನಾಗುತ್ತಾನೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಾರು ಅಪರಾಧವನ್ನು ಮಾಡಲು ದುಷ್ಪ್ರೇರಿಸುತ್ತಾರೆಯೋ ಆ ವ್ಯಕ್ತಿ. ಪ್ರಶ್ನೆ 9. ಎಯು ಸಿಯನ್ನ ಕೊಲೆ ಮಾಡಲು ಬಿನನ್ನ ಪ್ರಚೋದಿಸುತ್ತಾನೆ. ಬಿ ಹಾಗೆ ಮಾಡಲು ನಿರಾಕರಿಸುತ್ತಾನೆ. ಇಲ್ಲಿ ಡ್ಯಾಶ್. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಎಯು ಇಲ್ಲಿ ಯಾವುದೇ ಅಪರಾಧಕ್ಕೆ ತಪ್ಪಿತಸ್ಥನಲ್ಲ. ಆಪ್ಷನ್ ಬಿ ಪ್ರಕಾರ ಎಯು ಕೊಲೆ ಮಾಡುವ ಪ್ರಯತ್ನಕ್ಕೆ ತಪ್ಪಿತಸ್ಥನಾಗಿದ್ದಾನೆ. ಆಪ್ಷನ್ ಸಿ ಪ್ರಕಾರ ಏನು ಕೊಲೆ ಮಾಡಲು ಬೀನನ್ನು ದುಷ್ಪ್ರೇರಣೆ ನೀಡಿದ ಬಗ್ಗೆ ತಪ್ಪಿತಸ್ಥನಾಗಿದ್ದಾನೆ. ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಯು ಕೊಲೆ ಮಾಡುವ ಪ್ರಯತ್ನಕ್ಕೆ ತಪ್ಪಿತಸ್ಥನಾಗಿದ್ದಾನೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ. BNS ನ ಕಲಂ 46ರ ವಿವರಣೆ 1 ಪ್ರಕಾರ
ಕೃತ್ಯವನ್ನು ಮಾಡಲು ದುಷ್ಪ್ರೇರಕನು ಸ್ವತಃ ಬದ್ಧನಾಗಿರದಿದ್ದರೂ ಸಹ ಆ ಕೃತ್ಯದ ಕಾನೂನುಬಾಹಿರ ಲೋಪಕ್ಕೆ ದುಷ್ಪ್ರೇರಣೆ ನೀಡುವುದನ್ನು ಸಹ ಅಪರಾಧವೆಂದು ಪರಿಗಣಿಸಬಹುದಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 10. ದುಷ್ಪ್ರೇರಣೆಯು ಪೂರ್ಣಗೊಳ್ಳುವುದು ಯಾವಾಗ ಎಂದರೆ ಡ್ಯಾಶ್. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ದುಷ್ಪ್ರೇರಕನು ಇನ್ನೊಬ್ಬನನ್ನು ಅಪರಾಧ ಮಾಡುವಂತೆ ಪ್ರಚೋದಿಸಿದಾಗ. ಆಪ್ಷನ್ ಬಿ ಪ್ರಕಾರ ದುಷ್ಪ್ರೇರಣೆಗೆ ಒಳಪಟ್ಟ ಅಪರಾಧವು ಮಾಡಲ್ಪಟ್ಟಾಗ. ಆಪ್ಷನ್ ಸಿ ಪ್ರಕಾರ ಪ್ರಚೋದನೆಗೊಳಗಾದ ವ್ಯಕ್ತಿ ಅಪರಾಧವನ್ನು ಎಸಗುವ ನಿಟ್ಟಿನಲ್ಲಿ ಯಾವುದೇ ಬಾಹ್ಯ ಅಥವಾ ಬೇರೆ ಕೃತ್ಯವನ್ನು ಮಾಡಿದಾಗ. ಆಪ್ಷನ್ ಡಿ ಪ್ರಕಾರ ಈ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ದುಷ್ಪ್ರೇರಣೆಗೆ ಒಳಪಟ್ಟ ಅಪರಾಧವು ಮಾಡಲ್ಪಟ್ಟಾಗ. BNSನ ಕಲಂ 46 ದುಷ್ಪ್ರೇರಣೆಯ ಅಪರಾಧ ಯಾವಾಗ ಪೂರ್ಣಗೊಂಡಿದೆ ಎಂಬುದರ ಕುರಿತು ಹೇಳುವುದರಿಂದ ಪ್ರಚೋದನೆ ನೀಡುವವರು ಇನ್ನೊಬ್ಬರನ್ನು ಅಪರಾಧ ಮಾಡಲು ಪ್ರೇರೇಪಿಸಿದ ತಕ್ಷಣ ಅಥವಾ ಘಟಿಸಿದ ತಕ್ಷಣ ದುಷ್ಪ್ರೇರಣೆಯು ಪೂರ್ಣಗೊಳ್ಳುತ್ತದೆ. ಪ್ರಶ್ನೆ 11. ಎಯ ಪ್ರಚೋದನೆ ಮೇರೆಗೆ ಬಿ ಡಿಯನ್ನು ಇರಿಯುತ್ತಾನೆ. ಇಲ್ಲಿ ಡಿಯು ಆ ಗಾಯದಿಂದ ಗುಣ ಹೊಂದುತ್ತಾನೆ. ಈ ವಿಷಯದಲ್ಲಿ ಡ್ಯಾಶ್. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಡಿಯ ಕೊಲೆಯ ಪ್ರಚೋದನೆಗೆ ಎ ಹೊಣೆಗಾರನಾಗಿರುತ್ತಾನೆ. ಆಪ್ಷನ್ ಬಿ ಪ್ರಕಾರ ಡಿಯ ಕೊಲೆಯ ಪ್ರಯತ್ನದ ಪ್ರಚೋದನೆಗೆ ಎ ಹೊಣೆಗಾರನಾಗಿರುತ್ತಾನೆ. ಆಪ್ಷನ್ ಸಿ ಪ್ರಕಾರ ಡಿಗೆ ಗಾಯವನ್ನು ಉಂಟು ಮಾಡುವ ಪ್ರಚೋದನೆಗೆ ಎ ಹೊಣೆಗಾರನಾಗಿರುತ್ತಾನೆ. ಆಪ್ಷನ್ ಡಿ ಪ್ರಕಾರ ಎ ಯಾವುದೇ ಅಪರಾಧಕ್ಕೆ ಹೊಣೆಗಾರನಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಡಿಯ ಕೊಲೆಯ ಪ್ರಚೋದನೆಗೆ ಎ ಹೊಣೆಗಾರನಾಗಿರುತ್ತಾನೆ. ಯಾಕೆಂದರೆ BNSನ ಕಲಂ 46ರ ವಿವರಣೆ 2ರ ದೃಷ್ಟಾಂತ 2 ಇದನ್ನೇ ಹೇಳುತ್ತದೆ. ಯಾಕೆ ಅಂತ ಕೇಳೋದಾದ್ರೆ, ದುಷ್ಪ್ರೇರಣೆಯ ಅಪರಾಧವಾಗಲು ದುಷ್ಪ್ರೇರಿಸಲಾದ ಕೃತ್ಯವು ನಡೆದಿರಬೇಕಾದ ಅಥವಾ ಅಪರಾಧವಾಗಲು ಅಗತ್ಯವಿರುವ ಪರಿಣಾಮ ಉಂಟಾಗಿರಬೇಕಾದ ಅವಶ್ಯಕತೆ ಇಲ್ಲ. ಪ್ರಶ್ನೆ 12. 19 ವರ್ಷ ವಯಸ್ಸಿನ ಎಯು ಒಬ್ಬ ಸಹ ಪ್ರಯಾಣಿಕನ ಪಾಕೆಟನ್ನು ಕಳ್ಳತನ ಮಾಡಲು 6 ವರ್ಷ ವಯಸ್ಸಿನ ತನ್ನ ಸಹೋದರಿ ಪಿ ಅನ್ನು ಪ್ರಚೋದಿಸುತ್ತಾನೆ. ಬಿಯು ತನ್ನ ಶಾಲಾ ಬ್ಯಾಗ್ನಲ್ಲಿ ಸಹ ಪ್ರಯಾಣಿಕನ ಪರ್ಸನ್ನು ಹಾಕಿಕೊಳ್ಳುವಾಗ ಪರ್ಸ್ ಕೈಜಾರಿ ತಕ್ಷಣ ಅವಳು ಸಿಕ್ಕಿಬಿಡುತ್ತಾಳೆ. ಆದರೆ ಪರ್ಸ್ ತೆರೆದಾಗ ಅದು ಖಾಲಿ ಇರುವುದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಎ ಮತ್ತು ಬಿ ಯಾವುದೇ ಅಪರಾಧ ಮಾಡಿಲ್ಲ. ಆಪ್ಷನ್ ಬಿ ಪ್ರಕಾರ ಎಯು ಯಾವುದೇ ಅಪರಾಧ ಮಾಡಿಲ್ಲ, ಆದರೆ ಬಿ ಕಳ್ಳತನ ಮಾಡಿದ್ದಾಳೆ. ಆಪ್ಷನ್ ಸಿ ಪ್ರಕಾರ ಎ ಅಪರಾಧವನ್ನು ಮಾಡಿದ್ದಾನೆ ಮತ್ತು ಬಿ ಅದಕ್ಕೆ ಕುಮ್ಮಕ್ಕು ನೀಡಿದ್ದಾಳೆ. ಆಪ್ಷನ್ ಡಿ ಪ್ರಕಾರ ಬಿ ಯಾವುದೇ ಅಪರಾಧವನ್ನು ಮಾಡಿರುವುದಿಲ್ಲ ಮತ್ತು ಎ ದುಷ್ಪ್ರೇರಣೆಯ ಅಪರಾಧಿ. ಸರಿಯಾದ ಆಯ್ಕೆ ಆಪ್ಷನ್ ಡಿ. ಬಿ ಯಾವುದೇ ಅಪರಾಧವನ್ನು ಮಾಡಿರುವುದಿಲ್ಲ ಮತ್ತು ಎ ದುಷ್ಪ್ರೇರಣೆಯ ಅಪರಾಧಿಯಾಗಿದ್ದಾನೆ. ಯಾಕೆಂದರೆ ಭಾರತೀಯ ನ್ಯಾಯ ಸಮಿತಿಯ ಕಲಂ 46ರ ವಿವರಣೆ 3 ಹೇಳುವುದೇನೆಂದರೆ, ದುಷ್ಪ್ರೇರಣೆ ಮಾಡಲ್ಪಟ್ಟ ವ್ಯಕ್ತಿಯು ಕಾನೂನಿನ ಪ್ರಕಾರ ಒಂದು ಅಪರಾಧವನ್ನು ಮಾಡಲು ಸಮರ್ಥನಾಗಿರುವುದು ಅಗತ್ಯವಿಲ್ಲ, ಅಥವಾ ಅವನಿಗೆ ದುಷ್ಪ್ರೇರಕನು ಹೊಂದಿರುವ ಅದೇ ದೋಷಯುಕ್ತ ಉದ್ದೇಶವನ್ನು ಅಥವಾ ತಿಳುವಳಿಕೆಯನ್ನು ಅಥವಾ ಯಾವುದೇ ದೋಷಯುಕ್ತ ಉದ್ದೇಶವನ್ನು ಅಥವಾ ತಿಳುವಳಿಕೆಯನ್ನು ಹೊಂದಿರುವ ಅಗತ್ಯವಿರುವುದಿಲ್ಲ. ಇಲ್ಲಿ ಮೇಲಿರುವ ಪ್ರಶ್ನೆಯನ್ನೇ ಅರ್ಥೈಸಿ ಹೇಳುವುದಾದರೆ, ಎ ಇಂದ ದುಷ್ಪ್ರೇರಣೆ ಮಾಡಲ್ಪಟ್ಟ ಬಿಯು ಕಾನೂನು ಪ್ರಕಾರ ಒಂದು ಅಪರಾಧವನ್ನು ಮಾಡಲು ಸಮರ್ಥನಾಗಿರುವುದು ಅಗತ್ಯವಿಲ್ಲ, ಅಥವಾ ಬಿಯು ಎನ ಹೊಂದಿರುವ ಅದೇ ದೋಷಯುಕ್ತ ಉದ್ದೇಶವನ್ನು ಅಥವಾ ತಿಳುವಳಿಕೆಯನ್ನು ಅಥವಾ ಯಾವುದೇ ದೋಷಯುಕ್ತ ಉದ್ದೇಶವನ್ನು ಅಥವಾ ತಿಳುವಳಿಕೆಯನ್ನು ಹೊಂದಿರುವ ಅಗತ್ಯವಿರುವುದಿಲ್ಲ. ಆದ್ದರಿಂದ ಕೊಟ್ಟಿರುವ ಆಯ್ಕೆಯಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದ್ದು, ಆಪ್ಷನ್ ಡಿ ಪ್ರಕಾರ ಬಿ ಯಾವುದೇ ಅಪರಾಧವನ್ನು ಮಾಡಿರುವುದಿಲ್ಲ ಮತ್ತು ಎ ದುಷ್ಪ್ರೇರಣೆಯ ಅಪರಾಧಿಯಾಗುತ್ತಾನೆ. ಪ್ರಶ್ನೆ 13. ಏನು ಝಡ್ನನ್ನು ಕೊಲೆ ಮಾಡಲು ಸೀನಿಗೆ ಪ್ರಚೋದನೆ ಮಾಡುವಂತೆ ಬಿನನ್ನು ಪ್ರಚೋದನೆ ಮಾಡುತ್ತಾನೆ?
ಅದರಂತೆ ಝಡ್ನ ಕೊಲೆ ಮಾಡಲು ಬಿನ ಪ್ರಚೋದನೆಯ ಪರಿಣಾಮವಾಗಿ ಸಿಯು ಝಡ್ನ ಕೊಲೆ ಮಾಡುತ್ತಾನೆ. ಇಲ್ಲಿ ಶಿಕ್ಷೆಗೆ ಯಾರು ಹೊಣೆಗಾರರಾಗುತ್ತಾರೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕೇವಲ ಸಿ ಮಾತ್ರ, ಆಪ್ಷನ್ ಬಿ ಪ್ರಕಾರ ಕೇವಲ ಬಿ ಮಾತ್ರ, ಆಪ್ಷನ್ ಸಿ ಪ್ರಕಾರ ಕೇವಲ ಸಿ ಮತ್ತು ಬಿ, ಆಪ್ಷನ್ ಡಿ ಪ್ರಕಾರ ಎ, ಬಿ ಮತ್ತು ಸಿ 3 ಜನರು ಹೊಣೆಗಾರರಾಗಿರುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎ, ಬಿ ಮತ್ತು ಸಿ 3 ಜನರು ಶಿಕ್ಷೆಗೆ ಹೊಣೆಗಾರರಾಗಿರುತ್ತಾರೆ. ಯಾಕೆಂದರೆ ಭಾರತೀಯ ನ್ಯಾಯ ಸಮಿತಿಯ ಕಲಂ 46ರ 4ನೇ ವಿವರಣೆಯು ಮತ್ತು ಅದರ ದೃಷ್ಟಾಂತವು ಇದನ್ನೇ ಹೇಳುತ್ತದೆ. ಪ್ರಶ್ನೆ 14. ಸಂಪೂರ್ಣ ಅಪರಾಧ ಮಾಡಲು ಈ ಕೆಳಗಿನವರಲ್ಲಿ ಯಾರು ನೆರವು ನೀಡುತ್ತಾರೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ದುಷ್ಪ್ರೇರಕ, ಆಪ್ಷನ್ ಬಿ ಪ್ರಕಾರ ಸಹಭಾಗಿ, ಆಪ್ಷನ್ ಸಿ ಪ್ರಕಾರ ದೋಷಿ, ಆಪ್ಷನ್ ಡಿ ಪ್ರಕಾರ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ದುಷ್ಪ್ರೇರಕ. ಯಾಕೆ ಅಂತ ನೋಡೋಣ. ಅಪರಾಧಕ್ಕೆ ದುಷ್ಪ್ರೇರಣೆ ನೀಡುವವನು ಸಂಪೂರ್ಣ ಅಪರಾಧವನ್ನು ಎಸಗುವುದಿಲ್ಲ, ಆದರೆ ಅವನು ಅಪರಾಧಿಗೆ ಸಹಾಯ ಮಾಡುವಲ್ಲಿ ಪ್ರೋತ್ಸಾಹಿಸುವ ಅಥವಾ ಪ್ರಚೋದಿಸುವ ಮೂಲಕ ಅಪರಾಧ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾನೆ. ಅಪರಾಧವನ್ನು ಪೂರ್ಣಗೊಳಿಸಲು ಅವನ ಅಂದರೆ ದುಷ್ಪ್ರೇರಕನ ಕೃತ್ಯಗಳು ಅತ್ಯಗತ್ಯವಾಗುತ್ತವೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಎಯು ಝಡ್ನ ಮನೆಯನ್ನು ಬೆಂಕಿ ಹಚ್ಚುವಂತೆ ಬಿನನ್ನು ಪ್ರಚೋದಿಸುತ್ತಾನೆ. ಬಿಯು ಮನೆಗೆ ಬೆಂಕಿ ಹಚ್ಚುತ್ತಾನೆ ಮತ್ತು ಅದೇ ಸಮಯದಲ್ಲಿ ಅಲ್ಲಿ ಸ್ವತ್ತನ್ನು ಕಳ್ಳತನ ಮಾಡುತ್ತಾನೆ. ಅಂತಹ ಸಂದರ್ಭದಲ್ಲಿ ಏನು ಆಗಿರುತ್ತಾನೆ? ಅಂದರೆ ಏನ ಹೊಣೆಗಾರಿಕೆ ಏನು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕಳ್ಳತನಕ್ಕೆ ಮಾತ್ರ ದುಷ್ಪ್ರೇರಣೆ ನೀಡಿದ ತಪ್ಪಿತಸ್ಥ, ಆಪ್ಷನ್ ಬಿ ಪ್ರಕಾರ ಮನೆಯನ್ನು ಸುಡಲು ಕುಮ್ಮಕ್ಕು ನೀಡಿದ ತಪ್ಪಿತಸ್ಥ, ಆದರೆ ಕಳ್ಳತನಕ್ಕೆ ದುಷ್ಪ್ರೇರಣೆ ನೀಡಿದ ತಪ್ಪಿತಸ್ಥನಲ್ಲ, ಆಪ್ಷನ್ ಸಿ ಪ್ರಕಾರ ಮನೆಯನ್ನು ಸುಡಲು ಮತ್ತು ಕಳ್ಳತನಕ್ಕೆ ದುಷ್ಪ್ರೇರಣೆ ನೀಡಿದ ಅಪರಾಧಿ, ಆಪ್ಷನ್ ಡಿ ಪ್ರಕಾರ ಸ್ವತಃ ಯಾವುದೇ ಕೃತ್ಯವನ್ನು ಮಾಡದ ಕಾರಣ ಯಾವುದೇ ಅಪರಾಧವಾದ ತಪ್ಪಿತಸ್ಥನಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮನೆಯನ್ನು ಸುಡಲು ಕುಮ್ಮಕ್ಕು ನೀಡಿದ ತಪ್ಪಿತಸ್ಥ, ಆದರೆ ಕಳ್ಳತನಕ್ಕೆ ದುಷ್ಪ್ರೇರಣೆ ನೀಡಿದ ತಪ್ಪಿತಸ್ಥನಲ್ಲ. ಯಾಕೆಂದರೆ BNSನ ಕಲಂ 51 ಹೇಳುವುದೇನೆಂದರೆ ದುಷ್ಪ್ರೇರಣೆ ಮಾಡಿದ ಕೃತ್ಯವೇ ಒಂದು ಮತ್ತು ಮಾಡಲಾದ ಕೃತ್ಯವೇ ಬೇರೊಂದು ಆಗಿರುವಾಗ ದುಷ್ಪ್ರೇರಕನ ಹೊಣೆಗಾರಿಕೆ ಕುರಿತು ವ್ಯವಹರಿಸುತ್ತದೆ. ಅದರ ದೃಷ್ಟಾಂತ ಬಿ ಹೇಳುವುದು ಇದನ್ನೇ. ಅಪರಾಧಿಕ ಒಳಸಂಚು ಕುರಿತು ಪ್ರಶ್ನೆಗಳು ಏನಿರ್ತವೆ ಅಂತ ನೋಡೋದಕ್ಕೂ ಮೊದಲು BNS ಮತ್ತು IPC ಅಡಿಯಲ್ಲಿ ಯಾವ್ಯಾವ ಅಧ್ಯಾಯದಲ್ಲಿ ಅಪರಾಧಿಕ ಒಳಸಂಚು ಕುರಿತು ವ್ಯವಹರಿಸುತ್ತದೆ ಅಂತ ನೋಡೋಣ. BNSನ ಅಧ್ಯಾಯ 4ರಲ್ಲಿ ಅಪರಾಧಿಕ ಒಳಸಂಚು ಕುರಿತು ಕಲಂ 61 ಉಪಕಲಂ 1ರಲ್ಲಿ ವ್ಯಾಖ್ಯಾನಗೊಳಿಸುತ್ತದೆ ಮತ್ತು ಅಪರಾಧಿಕ ಒಳಸಂಚಿಗೆ ದಂಡನೆಯನ್ನು ಕಲಂ 61ರ ಉಪಕಲಂ 2ರಲ್ಲಿ ಸೂಚಿಸುತ್ತದೆ. ಅದೇ ರೀತಿ IPC ಅಡಿಯಲ್ಲಿ ಅಧ್ಯಾಯ 5A ಅಪರಾಧಿಕ ಒಳಸಂಚು ಕುರಿತು ಕಲಂ 120A ಅಡಿಯಲ್ಲಿ ವ್ಯಾಖ್ಯಾನಿಸಿದರೆ, ಅಧ್ಯಾಯ 5B ಅಪರಾಧಿಕ ಒಳಸಂಚಿಗೆ ದಂಡನೆಯನ್ನು ಕುರಿತು ಕಲಂ 120B ಅಡಿಯಲ್ಲಿ ಸೂಚಿಸುತ್ತದೆ. ಅಪರಾಧಿಕ ಒಳಸಂಚಿನ ವ್ಯಾಖ್ಯಾನ ಏನು ಅಂತ ನೋಡೋದಾದರೆ, BNSನ ಕಲಂ 61ರ ಉಪಕಲಂ 1 ಪ್ರಕಾರ ಇಬ್ಬರು ಇಲ್ಲವೇ ಹೆಚ್ಚು ಜನರು, ಅದರ ವಾಕ್ಯ ಸಾಲು ಎ ಪ್ರಕಾರ ಒಂದು ಕಾನೂನುಬಾಹಿರ ಕೃತ್ಯವನ್ನು ಅಥವಾ ಬಿ ಕಾನೂನುಬಾಹಿರವಲ್ಲದ ಕೃತ್ಯವನ್ನು ಕಾನೂನುಬಾಹಿರ ಸಾಧನಗಳಿಂದ ಮಾಡಲು ಅಥವಾ ಮಾಡಿಸಲು ಒಪ್ಪಂದ ಮಾಡಿಕೊಂಡರೆ ಅಂಥ ಒಪ್ಪಂದವನ್ನು ಅಪರಾಧಿಕ ಒಳಸಂಚು ಎಂದು ಕರೆಯಲಾಗುತ್ತದೆ. ಅಪರಾಧಿಕ ಒಳಸಂಚಿನ ಘಟಕಾಂಶಗಳು ಏನೇನು ಅಂತ ನೋಡೋದಾದರೆ, ಇಬ್ಬರು ಇಲ್ಲವೇ ಹೆಚ್ಚು ಜನರು ಇರಬೇಕು ಮತ್ತು ಅವರಲ್ಲಿ ಕಾನೂನು ವಿರುದ್ಧವಾದ ಕೃತ್ಯವನ್ನು ಮಾಡಿಯಾಗಲಿ ಅಥವಾ ಕಾನೂನುಬಾಹಿರವಲ್ಲದ ಕೃತ್ಯವನ್ನು ಕಾನೂನುಬಾಹಿರ ಸಾಧನಗಳಿಂದ ಮಾಡಲು ಅವರಲ್ಲಿ ಒಪ್ಪಂದ ಇರಬೇಕು. ಆದರೆ ಈ ರೀತಿಯ ಒಪ್ಪಂದವು ಲಿಖಿತ ರೂಪದಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ಆದರೂ ಸಹ ಅಪರಾಧಿಕ ಒಳಸಂಚು ಎಂಬುದು ಮುಂದುವರೆಸುವ ಅಪರಾಧ. ಅಪರಾಧಿಕ ಒಳಸಂಚಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನಿರ್ತವೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ 16.
BNSನ ಕಲಂ 61ರ ಅಡಿಯಲ್ಲಿ ಅಪರಾಧಿಕ ಒಳಸಂಚಿನ ಅಪರಾಧವನ್ನು ರೂಪಿಸಲು ಕನಿಷ್ಠ ಡ್ಯಾಶ್ 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 2 ಸದಸ್ಯರ ಅಗತ್ಯವಿದೆ. ಆಪ್ಷನ್ ಬಿ ಪ್ರಕಾರ 3 ಸದಸ್ಯರ ಅಗತ್ಯವಿದೆ. ಆಪ್ಷನ್ ಸಿ ಪ್ರಕಾರ 4 ಸದಸ್ಯರ ಅಗತ್ಯವಿದೆ. ಆಪ್ಷನ್ ಡಿ ಪ್ರಕಾರ 5 ಸದಸ್ಯರ ಅಗತ್ಯವಿದೆ. ಸರಿಯಾದ ಆಯ್ಕೆ ಆಪ್ಷನ್ ಎ 2 ಸದಸ್ಯರ ಅಗತ್ಯವಿದೆ. BNSನ ಕಲಂ 61ಕ್ಕೆ ಅನುರೂಪ ಕಾನೂನು IPCಯ ಕಲಂ 120A. ಪ್ರಶ್ನೆ 17. ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಅಪರಾಧಿಕ ಒಳಸಂಚಿನ ಅಪರಾಧವನ್ನು ರೂಪಿಸಲು ಸಾಬೀತುಪಡಿಸಲು ಅಗತ್ಯವಾದ ಷರತ್ತು ಯಾವುದು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 2 ಅಥವಾ ಹೆಚ್ಚು ವ್ಯಕ್ತಿಗಳ ನಡುವೆ ಪೂರ್ವಸಭೆ ಇರಬೇಕು. ಆಪ್ಷನ್ ಬಿ ಪ್ರಕಾರ ಕಾನೂನುಬಾಹಿರವಲ್ಲದ ಕೃತ್ಯವನ್ನು ಕಾನೂನುಬಾಹಿರ ಸಾಧನಗಳಿಂದ ಮಾಡಲು ಅಥವಾ ಮಾಡಿಸಲು 2 ಅಥವಾ ಹೆಚ್ಚು ವ್ಯಕ್ತಿಗಳ ನಡುವೆ ಒಪ್ಪಂದ ಇರಬೇಕು. ಆಪ್ಷನ್ ಸಿ ಪ್ರಕಾರ ಒಬ್ಬ ವ್ಯಕ್ತಿಯು 2 ಅಥವಾ ಹೆಚ್ಚು ವ್ಯಕ್ತಿಗಳ ಸಹಾಯದಿಂದ ಕಾನೂನುಬಾಹಿರ ಕೃತ್ಯವನ್ನು ಮಾಡುತ್ತಾನೆ. ಆಪ್ಷನ್ ಡಿ ಪ್ರಕಾರ 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ತಪ್ಪಿತಸ್ಥ ಮನಸ್ಸಿನಿಂದ ಹಠಾತ್ ಪ್ರಚೋದನೆಯ ಮೇಲೆ ಅಪರಾಧ ಮಾಡಿರುತ್ತಾರೆ. BNSನ ಕಲಂ 61ರ ಉಪಕಲಂ 1ರ ವಾಕ್ಯ ಸಾಲು ಬಿ ಪ್ರಕಾರ ಕಾನೂನುಬಾಹಿರವಲ್ಲದ ಕೃತ್ಯವನ್ನು ಕಾನೂನುಬಾಹಿರ ಸಾಧನಗಳಿಂದ ಮಾಡಲು ಅಥವಾ ಮಾಡಿಸಲು 2 ಅಥವಾ ಹೆಚ್ಚು ವ್ಯಕ್ತಿಗಳ ಒಪ್ಪಂದ ಇರಬೇಕು ಅಂತ ಹೇಳ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 18. ಎಯು ಪರೀಕ್ಷೆಯಲ್ಲಿ ನಕಲು ಮಾಡಲು ಬಿಗೆ ಸಹಾಯ ಮಾಡುತ್ತೇನೆಂದು ಬಿಯೊಂದಿಗೆ ಒಪ್ಪಿಕೊಳ್ಳುತ್ತಾನೆ. ಈ ಕೃತ್ಯವು 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಅಪರಾಧಿಕ ಒಳಸಂಚಾಗುತ್ತದೆ. ಆಪ್ಷನ್ ಬಿ ಪ್ರಕಾರ ದುಷ್ಪ್ರೇರಣೆಯಾಗುತ್ತದೆ. ಆಪ್ಷನ್ ಸಿ ಪ್ರಕಾರ ಏಕೋದ್ದೇಶ ಮುಂದುವರಿಯುವಿಕೆ. ಆಪ್ಷನ್ ಡಿ ಪ್ರಕಾರ ಏಕೋದ್ದೇಶ ಈಡೇರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಅಪರಾಧಿಕ ಒಳಸಂಚು. ಯಾಕೆ ಅಂತ ನೋಡೋದಾದರೆ ದುಷ್ಪ್ರೇರಣೆಯಲ್ಲಿ ಒಪ್ಪಂದದ ಅವಶ್ಯಕತೆ ಇಲ್ಲ. ಅದೇ ರೀತಿ ಏಕೋದ್ದೇಶ ಮುಂದುವರಿಕೆಯಲ್ಲಿ ಅನೇಕ ವ್ಯಕ್ತಿಗಳು ಇರಬೇಕು. ಅದೇ ರೀತಿ ಏಕೋದ್ದೇಶದ ಈಡೇರಿಕೆಯಲ್ಲಿ ಈಗಾಗಲೇ ಅಪರಾಧ ಆಗೋಗಿರಬೇಕು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಪರಾಧಿಕ ಒಳಸಂಚು. ಪ್ರಶ್ನೆ 19. ಅಪರಾಧಿಕ ಒಳಸಂಚಿನ ಅಗತ್ಯವಿರುವುದು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 2 ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಒಪ್ಪಂದ. ಆಪ್ಷನ್ ಬಿ ಪ್ರಕಾರ ಕಾನೂನುಬಾಹಿರ ಕೃತ್ಯವನ್ನು ಮಾಡುವುದು. ಆಪ್ಷನ್ ಸಿ ಪ್ರಕಾರ ಕಾನೂನುಬದ್ಧವಾದ ಕೃತ್ಯವನ್ನು ಕಾನೂನುಬಾಹಿರ ಸಾಧನಗಳೊಂದಿಗೆ ಮಾಡುವುದು. ಆಪ್ಷನ್ ಡಿ ಪ್ರಕಾರ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಮಾಡುವುದು. ಏಕೆಂದರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ನಲ್ಲಿರುವುದು ಅಪರಾಧಿಕ ಒಳಸಂಚಿನ ಘಟಕಾಂಶಗಳಾಗಿದೆ. ಆದ್ದರಿಂದ ಇಲ್ಲಿ ಕೇಳಿರುವ ಪ್ರಶ್ನೆಯಲ್ಲಿ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 20. ಒಳಸಂಚು ಒಂದು ಡ್ಯಾಶ್ 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಮುಂದುವರಿಸುವ ಅಪರಾಧ. ಆಪ್ಷನ್ ಬಿ ಪ್ರಕಾರ ಕಾನೂನುಬಾಹಿರ ಫಲಿತಾಂಶಗಳು ಇಲ್ಲದಿದ್ದರೆ ಯಾವುದೇ ಅಪರಾಧವಿಲ್ಲ. ಆಪ್ಷನ್ ಸಿ ದಿವಾನಿ ತಪ್ಪು ಮಾತ್ರ. ಆಪ್ಷನ್ ಡಿ ಸಾಕ್ಷ್ಯದ ತುಣುಕು ಮಾತ್ರ. ಸರಿಯಾದ ಆಯ್ಕೆ ಆಪ್ಷನ್ ಎ ಮುಂದುವರಿಸುವ ಅಪರಾಧ. ಯಾಕೆಂದರೆ ಒಳಸಂಚು ಮಾಡಿದವರು ಅವರ ಉದ್ದೇಶ ಸಾಧಿಸಲು ಕೃತ್ಯವನ್ನು ಮುಂದುವರಿಸುತ್ತಿರುವವರೆಗೆ ಒಳಸಂಚು ಮುಂದುವರಿಯುತ್ತದೆ. ಯಾಕೆಂದರೆ ಒಳಸಂಚಿನ ಕೃತ್ಯವು ಒಂದೇ ಕೃತ್ಯವಾಗಿರಬೇಕಾಗಿಲ್ಲ. ಅದು ಒಂದೇ ಉದ್ದೇಶವನ್ನು ಸಾಧಿಸಲು ಮಾಡಬೇಕಾದ ಹಲವು ಕೃತ್ಯಗಳ ಸರಣಿಯೂ ಆಗಿರಬಹುದು. ಪ್ರಶ್ನೆ 21. ಎ ಮತ್ತು ಬಿ ಸಿಯ ಮನೆಯಲ್ಲಿ ಕಳ್ಳತನ ಮಾಡಲು ಒಪ್ಪಿಕೊಂಡರು. ಆದರೆ ವಾಸ್ತವವಾಗಿ ಯಾವುದೇ ಕಳ್ಳತನ ನಡೆದಿಲ್ಲ. ಆದರೂ ಅವರು ಡ್ಯಾಶ್ ಬದ್ಧರಾಗಿದ್ದಾರೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಅಪರಾಧಿಕ ಒಳಸಂಚು. ಆಪ್ಷನ್ ಬಿ ಪ್ರಕಾರ ಒಳಸಂಚು ವಿರೂಪಗೊಳಿಸುವಿಕೆಯ ಅಪರಾಧ. ಆಪ್ಷನ್ ಸಿ ಪ್ರಕಾರ ದುಷ್ಪ್ರೇರಣೆಯಿಂದ ಪ್ರಚೋದನೆಯ ಅಪರಾಧ. ಆಪ್ಷನ್ ಡಿ ಯಾವುದೇ ಅಪರಾಧವಿಲ್ಲ. ಸರಿಯಾದ ಆಯ್ಕೆ ಆಪ್ಷನ್ ಎ ಅಪರಾಧಿಕ ಒಳಸಂಚು. ಯಾಕೆಂದರೆ ಅವರು BNSನ ಕಲಂ 61ರಲ್ಲಿ ವ್ಯಾಖ್ಯಾನಿಸಿರುವಂತೆ
ಅಪರಾಧಿಕ ಒಳಸಂಚಿನ ಅಪರಾಧವನ್ನು ಮಾಡಿದ್ದಾರೆ. ಅಂದರೆ ಅವರು ಕಾನೂನು ಬಾಹಿರ ಕೃತ್ಯವನ್ನು ಮಾಡಲು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಪರಾಧಿಕ ಒಳಸಂಚು. ಅಪರಾಧಗಳನ್ನು ಮಾಡುವ ಪ್ರಯತ್ನ ಕುರಿತು ಪ್ರಶ್ನೆಗಳೇನಿರ್ತವೆ ಅಂತ ನೋಡೋಣ. BNSನ ಅಧ್ಯಾಯ 4ರಲ್ಲಿ ಅಪರಾಧಗಳನ್ನು ಮಾಡುವ ಪ್ರಯತ್ನ ಕುರಿತು ಕಲಂ 62ರಲ್ಲಿ ವ್ಯವಹರಿಸಿದರೆ, IPCಯ ಅಧ್ಯಾಯ 23ರಲ್ಲಿ ಅಪರಾಧಗಳನ್ನು ಮಾಡುವ ಪ್ರಯತ್ನ ಕುರಿತು ಕಲಂ 511ರಲ್ಲಿ ವ್ಯವಹರಿಸುತ್ತದೆ. ಅಪರಾಧ ಮಾಡುವ ಪ್ರಯತ್ನವು ಅಪರಾಧವಾಗಬೇಕಾದರೆ ಅಲ್ಲಿ ಉದ್ದೇಶ, ಸಿದ್ಧತೆ, ನಂತರ ಆ ಉದ್ದೇಶವನ್ನು ಕಾರ್ಯಗತಗೊಳಿಸುವ ಕೃತ್ಯ ಒಟ್ಟಾಗಿ ಇರಬೇಕು. ಇಲ್ಲವಾದರೆ ಅಪರಾಧದ ಪ್ರಯತ್ನವು ಅಪರಾಧವಾಗಲಾರದು. ಯಾಕೆಂತ ನೋಡೋದಾದರೆ ಕೇವಲ ಸಿದ್ಧತೆ ಇಲ್ಲಿ ಅಪರಾಧವಲ್ಲ, ಸಿದ್ಧತೆಯನ್ನು ಕಾರ್ಯರೂಪಕ್ಕೆ ತರುವ ಕೃತ್ಯವು ನಡೆದಿರಲೇಬೇಕು. ಇವೆರಡರ ಹಿಂದೆ ಅಪರಾಧ ಮಾಡುವ ಉದ್ದೇಶವೂ ಇರಬೇಕು. ಈ ಕಲಂನ ಅಡಿಯಲ್ಲಿ ಉದ್ದೇಶವಿಲ್ಲದೆ ಮಾಡಿದ ಕೃತ್ಯವು ಅಪರಾಧವಾಗಲಾರದು. ಹಾಗಾಗಿ ಉದ್ದೇಶದ ನಂತರ ಸಿದ್ಧತೆ, ನಂತರ ಆ ಉದ್ದೇಶವನ್ನು ಕಾರ್ಯಗತಗೊಳಿಸುವ ಕೃತ್ಯ ಒಟ್ಟಾಗಿ ಇರಬೇಕು. ಪ್ರಶ್ನೆ 22. BNSನ ಯಾವ ಅಧ್ಯಾಯವು ಅಪರಾಧಗಳನ್ನು ಮಾಡುವ ಪ್ರಯತ್ನಗಳಿಗೆ ಸಂಬಂಧಿಸಿದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಅಧ್ಯಾಯ 2, ಆಪ್ಷನ್ ಬಿ ಪ್ರಕಾರ ಅಧ್ಯಾಯ 3, ಆಪ್ಷನ್ ಸಿ ಪ್ರಕಾರ ಅಧ್ಯಾಯ 4, ಆಪ್ಷನ್ ಡಿ ಪ್ರಕಾರ ಅಧ್ಯಾಯ 5. ಸರಿಯಾದ ಉತ್ತರ ಆಪ್ಷನ್ ಸಿ, ಅಧ್ಯಾಯ 4. ಅನುರೂಪ ಕಾನೂನು IPCಯ ಅಧ್ಯಾಯ 23. ಪ್ರಶ್ನೆ 23. ಭಾರತೀಯ ನ್ಯಾಯ ಸಂಹಿತೆ 2023ರ ಕಲಂ 62ರ ಅನ್ವಯದ ಉದ್ದೇಶಕ್ಕಾಗಿ ಅಪರಾಧವು ಡ್ಯಾಶ್ ಅಡಿಯಲ್ಲಿ ಬರಬೇಕು. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆ, ಆಪ್ಷನ್ ಬಿ ಪ್ರಕಾರ ವಿಶೇಷ ಅಥವಾ ಸ್ಥಳೀಯ ಕಾನೂನು, ಆಪ್ಷನ್ ಸಿ ಪ್ರಕಾರ ಎ ಮತ್ತು ಬಿ ಎರಡೂ, ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಆಯ್ಕೆ ಆಪ್ಷನ್ ಎ, ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಬರಬೇಕು. ಪ್ರಶ್ನೆ 24. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 62ಕ್ಕೆ ಯಾವುದು ಪ್ರಯತ್ನದ ಸಿದ್ಧಾಂತವಲ್ಲ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಸಾಮೀಪ್ಯ ನಿಯಮ, ಆಪ್ಷನ್ ಬಿ ಪ್ರಕಾರ ಅಸಾಧ್ಯತೆಯ ಸಿದ್ಧಾಂತ, ಆಪ್ಷನ್ ಸಿ ಪ್ರಕಾರ ಉದ್ದೇಶ ಸಿದ್ಧಾಂತ, ಆಪ್ಷನ್ ಡಿ ಪ್ರಕಾರ ಡರ್ಯಾಮ್ ನಿಯಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಡರ್ಯಾಮ್ ನಿಯಮ. ಯಾಕೆಂದರೆ ಪ್ರಯತ್ನವು ನಡೆದಿದೆಯೇ ಎಂದು ನಿರ್ಧರಿಸಲು 3 ಪ್ರಮುಖ ಸಿದ್ಧಾಂತಗಳು ಯಾವ್ಯಾವ ಅಂದರೆ ಸಾಮೀಪ್ಯ ನಿಯಮ, ಅಸಾಧ್ಯತೆಯ ಸಿದ್ಧಾಂತ ಮತ್ತು ಉದ್ದೇಶಿತ ಸಿದ್ಧಾಂತ. ಆದರೆ ಡರ್ಯಾಮ್ ನಿಯಮವು ಕಲಂ 62ಕ್ಕೆ ಪ್ರಯತ್ನದ ಸಿದ್ಧಾಂತವಲ್ಲ. ಯಾಕೆಂದರೆ ಈ ನಿಯಮವು ಹೇಳುವುದೇನೆಂದರೆ ಆರೋಪಿಯು ತನ್ನ ಕಾನೂನು ಬಾಹಿರ ಕೃತ್ಯವು ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ನ್ಯೂನತೆಯ ಉತ್ಪನ್ನವಾಗಿದ್ದರೆ ಕ್ರಿಮಿನಲ್ ವಿವರಣೆಗೆ ಜವಾಬ್ದಾರನಾಗುವುದಿಲ್ಲ ಅಂತ ಹೇಳ್ತದೆ. ಪ್ರಶ್ನೆ 25. ಜೀವಾವಧಿ ಅಥವಾ ಇತರ ಜೈಲು ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧವನ್ನು ಮಾಡಲು ಪ್ರಯತ್ನಿಸುವುದಕ್ಕೆ ಶಿಕ್ಷೆಯನ್ನು ಒದಗಿಸಲಾಗಿದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ BNSನ ವಿಭಾಗ 61ರ ಅಡಿಯಲ್ಲಿ, ಆಪ್ಷನ್ ಬಿ ಪ್ರಕಾರ BNSನ ವಿಭಾಗ 62ರ ಅಡಿಯಲ್ಲಿ, ಆಪ್ಷನ್ ಸಿ ಪ್ರಕಾರ BNSನ ವಿಭಾಗ 63ರ ಅಡಿಯಲ್ಲಿ, ಆಪ್ಷನ್ ಡಿ ಪ್ರಕಾರ BNSನ ವಿಭಾಗ 64ರ ಅಡಿಯಲ್ಲಿ. ಸರಿಯಾದ ಆಯ್ಕೆ ಆಪ್ಷನ್ ಬಿ, BNSನ ವಿಭಾಗ 62ರ ಅಡಿಯಲ್ಲಿ. ಯಾಕೆ ಅಂತ ಕೇಳೋದಾದರೆ ಭಾರತೀಯ ನ್ಯಾಯ ಸಂಹಿತೆಯ ಹಲವಾರು ಕಲಮುಗಳು ಆಯಾ ಅಪರಾಧಗಳ ಬಗ್ಗೆ ಹೇಳುವಾಗ ಅಂಥ ಅಪರಾಧಗಳನ್ನು ಮಾಡಲು ಮಾಡಿದ ಪ್ರಯತ್ನವನ್ನು ಅಪರಾಧವೆಂದು ಹೇಳಿ ಅದಕ್ಕೂ ದಂಡನೆಯನ್ನು ವಿಧಿಸುತ್ತದೆ. ಆದರೆ ಅಪರಾಧಗಳನ್ನು ಮಾಡುವ ಪ್ರಯತ್ನಗಳೆಲ್ಲವನ್ನು ಅಲ್ಲಿ ಅಳವಡಿಸಲಾಗಿದೆ ಎಂದು ಹೇಳಲಾಗುವುದಿಲ್ಲ. ಹಾಗಾಗಿ ಉಳಿದ ಹಲವಾರು ಅಪರಾಧಗಳನ್ನು ಮಾಡುವ ಪ್ರಯತ್ನವನ್ನು ದಂಡಿಸಲು ಈ ಕಲಮು ಅವಕಾಶ ಮಾಡಿಕೊಡುತ್ತದೆ. ಪ್ರಶ್ನೆ 27. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 62 ಇದಕ್ಕೆ ಅನ್ವಯಿಸುತ್ತದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕೊಲೆ ಮಾಡಲು ಪ್ರಯತ್ನ, ಆಪ್ಷನ್ ಬಿ ಪ್ರಕಾರ ಆತ್ಮಹತ್ಯೆಗೆ ಪ್ರಯತ್ನ, ಆಪ್ಷನ್ ಸಿ ಪ್ರಕಾರ ಕಳ್ಳತನ ಮಾಡಲು ಪ್ರಯತ್ನ, ಆಪ್ಷನ್ ಡಿ ಪ್ರಕಾರ ದರೋಡೆ ಮಾಡಲು ಪ್ರಯತ್ನ. ಸರಿಯಾದ ಆಯ್ಕೆ ಆಪ್ಷನ್ ಸಿ, ಕಳ್ಳತನ ಮಾಡಲು ಪ್ರಯತ್ನ.
ಪ್ರಶ್ನೆ 28 ಭಾರತೀಯ ನ್ಯಾಯ ಸಮಿತಿಯ ಕಲಂ 62 ಡ್ಯಾಶ್ ಪ್ರಕರಣಗಳಲ್ಲಿ ಅನ್ವಯಿಸುವುದಿಲ್ಲ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ದಂಗೆಯ ಪ್ರಯತ್ನ, ಆಪ್ಷನ್ ಬಿ ಪ್ರಕಾರ ಗಲಭೆಯ ಪ್ರಯತ್ನ, ಆಪ್ಷನ್ ಸಿ ಪ್ರಕಾರ ಕೊಲೆಯ ಪ್ರಯತ್ನ, ಆಪ್ಷನ್ ಡಿ ಪ್ರಕಾರ ಕಳ್ಳತನದ ಪ್ರಯತ್ನ. ಸರಿಯಾದ ಆಯ್ಕೆ ಆಪ್ಷನ್ ಸಿ ಕೊಲೆಯ ಪ್ರಯತ್ನಕ್ಕೆ ಭಾರತೀಯ ನ್ಯಾಯ ಸಮಿತಿಯ ಕಲಂ 62 ಅನ್ವಯಿಸುವುದಿಲ್ಲ. ಯಾಕೆಂದರೆ BNSನ ಕಲಂ 109ರ ಅಡಿಯಲ್ಲಿ ಕೊಲೆ ಮಾಡಲು ಪ್ರಯತ್ನದ ಬಗ್ಗೆ ತಿಳಿಸಲಾಗಿದೆ. ಪ್ರಶ್ನೆ 29 ಎಯು ಪೆಟ್ಟಿಗೆಯನ್ನು ಒಡೆದು ಕೆಲವು ಆಭರಣಗಳನ್ನು ಕದಿಯಲು ಪ್ರಯತ್ನಿಸುತ್ತಾನೆ ಮತ್ತು ಪೆಟ್ಟಿಗೆಯನ್ನು ತೆರೆದ ನಂತರ ಅದರಲ್ಲಿ ಯಾವುದೇ ಆಭರಣ ಇರುವುದಿಲ್ಲ ಎಂದು ಕಂಡುಕೊಳ್ಳುತ್ತಾನೆ. BNSನ ಅಡಿಯಲ್ಲಿ ಏನು ಬದ್ಧವಾಗಿದ್ದಾನೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಯಾವುದೇ ಅಪರಾಧವಿಲ್ಲ, ಆಪ್ಷನ್ ಬಿ ಪ್ರಕಾರ ಕಳ್ಳತನ, ಆಪ್ಷನ್ ಸಿ ಪ್ರಕಾರ ಕಳ್ಳತನದ ಪ್ರಯತ್ನ, ಆಪ್ಷನ್ ಡಿ ಪ್ರಕಾರ ಮನೆ ಒಡೆಯುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಕಳ್ಳತನದ ಪ್ರಯತ್ನ. ಯಾಕೆಂದರೆ BNSನ ಕಲಂ 62ರ ಮೊದಲ ದೃಷ್ಟಾಂತವು ಇದನ್ನೇ ಹೇಳುತ್ತದೆ. ಪ್ರಶ್ನೆ 30 ಎಯು ಹಣ ಕದಿಯಲು ಬಿ ಜೇಬಿಗೆ ಕೈ ಹಾಕುತ್ತಾನೆ, ಆದರೆ ಬಿ ಜೇಬಿನಲ್ಲಿ ಏನೂ ಸಿಗಲಿಲ್ಲ ಏಕೆಂದರೆ ಅದು ಖಾಲಿಯಾಗಿತ್ತು. ಇಲ್ಲಿ ಎ ಅಪರಾಧ ಮಾಡಿದ್ದಾನೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕಿಡಿಗೇಡಿತನ, ಆಪ್ಷನ್ ಬಿ ಪ್ರಕಾರ ಕಳ್ಳತನ ಮಾಡುವ ಪ್ರಯತ್ನ, ಆಪ್ಷನ್ ಸಿ ಪ್ರಕಾರ ಕಳ್ಳತನ, ಆಪ್ಷನ್ ಡಿ ಪ್ರಕಾರ ಯಾವುದೇ ಅಪರಾಧವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕಳ್ಳತನ ಮಾಡುವ ಪ್ರಯತ್ನ. ಭಾರತೀಯ ನ್ಯಾಯ ಸಮಿತಿಯ ಕಲಂ 62ರ 2ನೇ ದೃಷ್ಟಾಂತವು ಇದನ್ನೇ ಹೇಳುತ್ತದೆ. ಭಾರತೀಯ ನ್ಯಾಯ ಸಮಿತಿಯ ಕಲಂ 62ಕ್ಕೆ ಅನುರೂಪ ಕಾನೂನು IPCಯ ಕಲಂ 511.